ನೋಡು ಅಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ಇಜುಂಬಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಇನ್ಯಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಏನೆಂಬುದಾಗಿ ಅಣ್ಣ? ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣರೆಂದು. ಅರ್ಜುನ, ಈ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವಾಗಿದೆ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ದುರ್ಮಾರ ಬಯಸುವುದನ್ನು ಚಿತ ಭೀಮ ದುಡುಕಿ ಸಮರ ಬಯಸುವುದನ್ನು ಚಿತ ಉಸುಭವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕೊರು ಸಂಜಾತರ ನರಳಿಸದಿರುವುದೇ. ಪಾಂಚಾಲಿ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕೊರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಹರು ಎಂಬ ಭೀಮ, ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಾಗರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತರಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಹೇಗೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನಿನ್ನೊಡನೆ ನಾನೊಂದು ಮಾತನ್ನು ಹೇಳಬೇಕೆಂದು ಪ್ರಶ್ನಿಸಿದ್ದು. ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಲಿ. ಅರ್ಜುನನು ಅನುಭವಿಸಲಿ. ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದರು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುಪುತ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಮಗೆ ಸಹಿಸಕ್ಕಾಗದು, ಸಹ್ಯವಾಗಿರಬಹುದು. ಆದರೆ ಒಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಾನು ಆತುರದಿಂದ ನಿರೀಕ್ಷಿಸುವೆನು. ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ, ಈ ಗದ ಜಗದ ಮಹಾಯುಧ, ಈ ಗದ ಅಣ್ಣ, ಈ ಗದ ಜಗದ ಮಹಾಯುಧ, ಈ ಗದ ದುಷ್ಟ ಕೌರವನ ಧರ್ಮದಾಂಧ ದುರ್ಯೋಧನನ ಅನುಚರ ರಾಗ್ರದಳು ನೃಪ ಸುದೆ ಎದುರಳು ಅಣ್ಣ. ಧರ್ಮದಾಂಧ ದುರ್ಯೋಧನನ ಅನುಚರ ರಾಗ್ರದಳು ನೃಪ ಸುದೆ ಎದುರಳು
ಗದೆಯಳು ಕೊಟ್ಟೆ ಎದೆಯನ್ನು ಮೆಟ್ಟೆ ಅಣ್ಣ ಗದೆಯಳು ಕೊಟ್ಟೆ ಎದೆಯನ್ನು ಮೆಟ್ಟೆ ಕೊಟ್ಟಿ ಕೊಟ್ಟಿ ಕುಲ ನಾಶವ ಗಳಿಸುವ ಕೊಟ್ಟೆ ಕೊಟ್ಟಿ ಕುಲ ನಾಶವ ಗಳಿಸುವ ಈ ಗದ ಜಗದ ಮಹಾಯುಧ ಈ ಗದ ಅಟ್ಟಹಾಸದಲ್ಲಿ ದುಷ್ಟ ಕೌರವನ ನೆಟ್ಟಿ ಸಮರದಿ ಮತ್ತೆ ಯುದ್ಧದೆ ಅಟ್ಟಹಾಸದಲ್ಲಿ ದುಷ್ಟ ಕೌರವನ ನೆಟ್ಟಿ ಸಮರದೆ ಮತ್ತೆ ಯುದ್ಧದೆ ಕೊಟ್ಟುತ್ತ ಗದಯ ನೆಟ್ಟುತ್ತ ಎದೆಯ ಕೊಟ್ಟುತ್ತ ಗದಯ ನೆಟ್ಟುತ್ತ ಎದೆಯ ಕೊಟ್ಟಿ ಕೊಟ್ಟಿ ಕುಲ ನಾಶವ ಕಳಿಸುವ ಕೊಟ್ಟಿ ಕೊಟ್ಟಿ ಕುಲ ನಾಶವ ಗಳಿಸುವ ಈ ಗದ ಜಗದ ಮಹಾಯುಧ ಈ ಗದ ಈ ಗದ ಈ ಗದ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾಚನೆ ಮಾಡಲು ಸಂಧ್ಯೆ ಪ್ರಸ್ತಾಪವನ್ನು ತೊಡಗಲಿ ಮಾಡುತ್ತೀರಿ. ನಾನು ಪ್ರತಿಜ್ಞೆಯಂತೆ ನಾನನ್ನು ನಡೆಯುವೆನು. ಏತರ ನಡತೆ ಪ್ರೀತಿ ಸಹೋದರ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗಿಗಳಾಗುವಿರೇತಕ್ಕೆ ಕರ್ಮಕ್ಕೆ ಬಾಗಿಗಳಾಗುವಿರೇತಕ್ಕೆ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರಾಯರು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಹೂಡಿದರೆ ನಮಗೆ ಅನಿಶ್ಚಿತವಾಯಿತು. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಜೋರಾಗಿ ಹೇಳು. ಧರ್ಮದ ನಮ್ಮಯ ನಿರ್ಮೂಲ ಪ್ರಾರ್ಥನೆ ಧರ್ಮದ ನಮ್ಮಯ ನಿರ್ಮೂಲ ಪ್ರಾರ್ಥನೆ ನಿರುಮುದ ದುಡಿದಂ ಪರಿಚಿತದೆ ನುಡಿಯ ನಿರುಮುದ ನುಡಿದಂ ಪರಿಚಿತದೆ ಕಾರ್ಯ ಸಾಧಿಸೋ ಕೋಮಲ ಸಾಕು ನಿಲ್ಲಿಸಿ. ಧರ್ಮದ ಕಾರ್ಯ ಸಾಧಿಸುವ ಕೋಮಲ ಹೃದಯ ಹೊರವಳ ಪೊರವೆ ಸಾಕ್ಷಿ ಸಾಕು ನಿಲ್ಲಿಸಿ. ಸಾರ
ಸಾಕ್ಷಿನಿ ನಡೆಯದೆ ಇತ್ತು ಏಕಿಂತ ನೀನಿಂತು ಈ ಕೋಪ ತಿಳಿವೆ ಸಾಕ್ಷಿನಿ ನಡೆಯದೆ ಈ ಪರಿ ಏಕಿಂತ ನೀನಿಂತು ಈ ಕೋಪ ತಿಳಿವೆ ಏಕಿಂತ ನೀನಿಂತು ಈ ಕೋಪ ತಿಳಿವೆ ಮಾಲಿನಿ ರುಕ್ಮಿಣಿ ಪಾಂಚಾಲಿ ಕ್ಷತ್ರಿಯ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೋಮಿನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವೇ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದನೆಂಬುದೇ ನನ್ನ ಚಿಂತೆ. ಜಯ ಜಯ ಯದುಪತಿ, ಏನೇ ಜಯ ಕೋಲಾಹಲ? ಜಯ ಶ್ರೀಕೃಷ್ಣ, ಜಯ ಜಯ ಜನಾರ್ದನ. ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳಲು ನನಗೆ ಯಾವ ಪ್ರಯೋಜನವೂ ಇಲ್ಲ. ನಾನಿಷ್ಟದಂತೆ ಅವರು ನಡೆಯಲಿ, ನನಗೆ ತೋಚಿದ್ದು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆಯೇ ಬರುತ್ತಿರುವರು. ಆತನಿಂದ ರಾಜರ ಸಮಾಚಾರವನ್ನು ತಿಳಿದು ಬಳಿಕ ನೀನು ಚಿಂತೆ ಮಾಡು. ಅಣ್ಣ, ಅರ್ಜುನ, ಮಮ ಪಾಂಡವ ಪ್ರಿಯ ಮಮ ಪಾಂಡವ ಮಮ ಪಾಂಡವ ಪ್ರಿಯ ಮಮ ಪಾಂಡವ ತುಕತೆಯ ಜಯ ಮಹಿಯ ಮಮ ಪಾಂಡವ ಪ್ರಿಯ ಮಮ ಪಾಂಡವ ಮಾಯಯ್ಯ ಗುಡಿಯಿಂದನ ಬರಕುತ ಮಾಯಯ್ಯ ಗುಡಿಯಿಂದನ ಅತಿ ಪ್ರೇಮದಿ ತೋಟೆ ಅತಿ ಪ್ರೇಮದಿ ತೋಟೆ ಪಾತನ ವಿಜಯ ಮಮ ಪಾಂಡವ ಮಮ ಪಾಂಡವ ಪರಕುತ ಮಾಯಯ ಋತಿಯಿಂದನ ವರಕುತ ಮಾಯಯ ಋತಿಯಿಂದನ ಅತಿ ಪ್ರೇಮದಿ ತೋಟೆ ಅತಿ ಪ್ರೇಮದಿ ತೋಟೆ ಪಾತನ ವಿಜಯ ಮಮ ಪಾಂಡವ ಪ್ರಿಯ ಮಮ ಪಾಂಡವ ಪಾಂಡವ ಮಮ ಪಾಂಡವ
ಮಹಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗುವುದನ್ನ ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ವಿಧ ವಿಧವಾಗಿ ಸ್ವಾಗತಿಸಿದನು. ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ. ನಡೆಯಿತು. ಇನ್ನು ನನಗೆ ಕೆಲಸವಿಲ್ಲ. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಚ್ಚಂತೆ ಅವರ ನಡೆಯಲಿ, ನನಗೆ ತೋಚಿದ್ದು ನಾನು ಮಾಡುವೆ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನ ತಡೆಯಲಾರ ರುಕ್ಮಿಣೀಪತಿ. ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಹೆಚ್ಚಿದ್ವಿ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಮುಂದೇನಾಯಿತು? ಈಗ ತಿಳಿಯಿತು ಅಭಿಮತ ಕೃಷ್ಣ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಡಿಸಲು, ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಅವರಿಸುತ್ತಿರುವೆ. ಯಾದವಾಗ್ರಡಿ ವಾದಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶವೇ? ಇಷ್ಟೊಂದು ಅಸಹನೀಯ ಏಕೆ? ಎಲ್ಲವೂ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ಹೇಳಲಿಲ್ಲವೇ? ಕೃಷ್ಣ ಸ್ವಾಭಿಮಾನ ಸಂಧಾನದೊಡನೆ ನಿನ್ನ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮುಂತಾದವರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವರ್ತನೆಯನ್ನು ಕೇಳುವುದು ನಿನ್ನಿಂದ ಇಚ್ಛೆ ಆಯಿತು. ನೀನು ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರರೇ, ಆ ಅಪೌರುಷದ ವರ್ತನೆಯನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲವೋ? ಯೋಗ್ರಸೇನಿ, ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನನ್ನು ಸೇಡಲು ತೀರಿಸುವೆನು. ನೀನು ನಿಜವಾಗಿಯೂ ವಿಡಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಎಲ್ಲ ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ಕಾಡಬೇಡ ನನ್ನನ್ನು. ಸಂಧಿಯು ಒಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರವಂತಿರುವುದು. ದುರ್ಯೋಧನನು ನಿನಗೊಂದು ಸಂದೇಶದ ಸುದ್ದಿಯನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಏನು 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 ಸಂದೇಶ? ಅದನ್ನು ಕೇಳುವ ಮೊದಲು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಅದು ನೀತಿದಂತೆ ಹೇಳಿಬಿಡು. ಕುಳಿತುಕೊಂಡವರಂತೂ ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನನ್ನ ಮಾತು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಅಣ್ಣ,
ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಏನಿದು ಪರಿಹಾಸ್ಯ ಅಣ್ಣ? ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಭೀಮಸೇನ, ಧರ್ಮನಂದನ, ಕಿರೀಟಿ, ಪಾಂಚಾಲಿ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮವನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಯಾರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮ ದುತ್ಯಾಸನವನ್ನು ನಡೆಸಿದನು. ಇಂತಹ ಸಾಹಸ ಕಾರ್ಯವು ಮತ್ಯಾರಿಗೆ ಸಾಧ್ಯ? ಧಿಕ್ಕಾರವನ್ನು ಗೈತೆನ ಕೌರವರ ಧಿಕ್ಕಾರವನ್ನು ಗೈತೆನ ಕೃಷ್ಣ ಧಿಕ್ಕಾರವನ್ನು ಗೈತೆನ ಕೌರವರ ಧಿಕ್ಕಾರವನ್ನು ಗೈತೆನ. ಮೆರೆದು ಪಾಪ ಮಾತುಗಳಾಡೆ ಪಾಪ ಮಾತುಗಳ ಶ್ರೀಹರಿಯ ಬಂಧಿಸಲು ಯತ್ನಿಸಿದ ದುರುಳರ ಶ್ರೀಹರಿಯ ಬಂಧಿಸಲು ಯತ್ನಿಸಿದ ದುರುಳರ ಅದವರ ಹೊಡೆಯದೆ ಅದವರ ಶಿರವನ್ನು ಹೊಡೆಯದೆ ಬಿಡುವೆನು. ಅದವರ ಶಿರವನ್ನು ಕಡಿಯದೆ ಬಿಡುವೆನು. ಧಿಕ್ಕಾರವನ್ನು ಗೈತೆನ ಕೌರವರ ಧಿಕ್ಕಾರವನ್ನು ಗೈತೆನ. ಯಾಜ್ಞಸೇನಿ, ಈ ಕೈಗಳನ್ನು ಬಿಚ್ಚು. ನೀಚ ಕೃತ್ಯದಿಂದ ಈ ಅಪಮಾನವು ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಈ ಪ್ರಿಯ ಬಂಧುವಾದ ಕೃಷ್ಣನು ಯಾದವಾಗ್ರಣಿಯನ್ನು ರಾಯಭಾರಿಯನ್ನು ಈ ಕೌರವನು ಈ ರೀತಿ ಅಪಮಾನಗೊಳಿಸಿದರೆ ಧನಂಜಯ ಅಗ್ರಜ ನಿಮಗೇನು ಉತ್ತರ? ನಿಮಗೆ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದನು ಕೌರವನು ಹಿಡಂಬಾಪತಿಯೇ ಕೇಳು. ನುಡಿದನು ಕೌರವನು ಹಿಡಂಬಾಪತಿಯೇ ಕೇಳು. ಕಡೆಗೂ ರಾಜ ಕಡೆಗೂ ಯುದ್ಧ ಮಾಡಿ ಕೊಲೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡನು. ರಾಜ್ಯವನ್ನೆಲ್ಲ ಒಡಿದಾಗಯಲ್ಲ. ನುಡುಕುತ ನುಡಿದನು ಕೌರವನು ಹಿಡಂಬಾಪತಿಗೆ ಕೇಳು. ಹಿಡಂಬಾಪತಿಗೆ ಕೇಳು. ಹಿಡಂಬಾಪತಿಗೆ ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ
ಸಮುದ್ರದಲ್ಲಿ ವೀರ ರಥಿಕರ ಗೋತ್ರದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಭೀಮಸೇನ, ಧನಂಜಯ, ನೀನಾದರೂ ಬಿಚ್ಚು. ನೀವು ಬಿಚ್ಚುವುದಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಮೋಡ ಗುಡುಗಿ ಗುಡುಗಿ ಸಿಡಿಯಲಿ, ಈ ಭೂಮಿ ನಡುಗಿ ನಡುಗಿಸಿ ಹೋಗ್ತಿರ ಬಸದಲ್ಲಿ ಸಪ್ತ ಸಾಗರ ಗರಿಯಲಿ. ಮೋಡ ಗುಡುಗಿ ಗುಡುಗಿ ಸಿಡಿಯಲಿ, ಈ ಭೂಮಿ ನಡುಗಿ ನಡುಗಿದಿರಿ ಹೋಗ್ತಿರ ಬಸದಲ್ಲಿ ಸಪ್ತ ಸಾಗರ ಗರಿಯಲಿ. ದುರ್ಲರ ಸೆರವ ತೆರೆಯದೆ ಬಿಡನ, ದುರ್ಲರ ಸೆರವ ಸರಿಯದೆ ಬಿಡನ. ಧರಣಿಗಂತದಲ್ಲಿ ಮೊಳಗತೆ ವಿಜಯವ, ಧರಣಿಗಂತದಲ್ಲಿ ಮೊಳಗತೆ ವಿಜಯವ. ಕೊರಕೊಲವ ಕಡಿದಿರುವೆ ರಾಜ, ಕೊರಕೊಲವ ಕಡಿದಿರುವೆ. ಧರಣಿಗಂತದಲ್ಲಿ ಬರಿ ಬರಿ ವಿಜಯದಲ್ಲಿ, ದುರ್ಗಳ ಕೌರವರ ಬರಿ ಬರಿ ವಿಜಯದಲ್ಲಿ. ಮೋಡ ಗುಡುಗಿ ಗುಡುಗಿ ಸಿಡಿಯಲಿ, ಈ ಭೂಮಿ ನಡುಗಿ ನಡುಗಿದಿಯಲಿ ಹೋಗ್ತಿರ ಬಸದಲ್ಲಿ ಸಪ್ತ ಗರಿಯಲಿ, ಗರಿಯಲಿ, ಗರಿಯಲಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೆ ನಿಜವಾಗಿದ್ದರೆ, ಈ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರು ಸಮೂಲನವಾಗಿ ನಾಶ ಮಾಡಿ ದುರುಳ ದುಶಾಸನರ ತೊಡೆ ವಕ್ರಸ್ಥಳವನ್ನು ಬಗೆದು ಪಾಂಚಾಲಿಯ ಇರಮುಡಿಯನ್ನು ಕಟ್ಟಿಸಿ ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ವಿರುಮಡಿಯನ್ನು ಕಟ್ಟಿಸಿ ಆನಂತರ ದುರ್ಯೋಧನನ ಈ ಗದಾದಂಡಿನಿಂದ ಮುರಿದು ಆತನ ರಾಜ ಕಿರೀಟ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನರಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಸಪ್ತಾಶ್ವರಥಮಾರೂಢಂ ಪ್ರಸನ್ನ ಕಶ್ಯಪಾತ್ಮಜಂ ಸತ್ವತ್ನಾಗರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम् हरियलारद घोरसं देहदादिय मुळुगिदे ಹರಿಯಲಾಗದ ಘೋರಸಂ ದೇಹದಾದಿಯ ಮುಳುಗಿದೆ ಮೂಡಿದ ಅಂಧಕಾರ ಭಾಸ್ಕರ
ಮನದೆ ಮೂಡಿದ ಅಂಧಕಾರವ ಬೆಳಗ್ಗೆ ಸೆಂದು ಭಾಸ್ಕರ. ಬೆಳಗ್ಗೆ ಸೆಂದು ಭಾಸ್ಕರ ಪ್ರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಇಂದು ಸೆಲ್ಯದ ಮಂದು ಬಾಂಧವರೆಂಬ ಪಾಶಕ್ಕೆ ಇಂದು ಸೆಲುಕೆ ನೊಂದೆ ತಾಪದೆ. ಭಾಸ್ಕರ ಇಂದು ಬಾಂಧವರೆಂಬ ಪಾಶಕ್ಕೆ ಎಂದು ಸೆಲುಕೆ ನೊಂದೆ ತಾಪದೆ. ಭಾಸ್ಕರ ನೇಗೆ ಶೋಧನೆಯ ಗೈಯಗೆ ಶಾಂತಿ ನೇಗೆ ಶೋಧನೆಯ ಗೈಯಗೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ದೇಹದಾಬ್ದಿಯಲ್ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮರಹಸ್ಯವು ತಿಳಿಯುವುದು ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಮೊದಲಿನಿಂದಲೂ ಬೆಳಗುತ್ತಿರುವೆ. ಆ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸುತ್ತೇವಾ? ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಸೂರ್ಯದೇವಾಯ ನಮಃ. ಕರ್ಣ, ಕಂದ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ಕಾರಣವೇನು? ಕರ್ಣ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ ದೇವಿ, ಅರ್ಜುನನ ತಾಯಿ, ನನ್ನ ಎತ್ತ ತಾಯಿ. ಇಗೋ ತಾಯಿ, ನಿನಗೆ ನಮಸ್ಕರಿಸುವೆನು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ
ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರಿದೆ ಕುವರನ ಹಾಡೆದೆ ಅಮ್ಮ ಕರುಣೆಯ ತೋರಿದೆ ಕುವರನ ಹಾಡೆದೆ ಎಂದಿಗೆ ಹೀರುಣವಾ ತೀರಿಸಲಮ್ಮ ಎಂದಿಗೆ ಹೀರುಣವಾ ತೀರಿಸಲಮ್ಮ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕಸೆದೆಯಂತೆ ಮಗುವಮ್ಮನಾನಾಗ ಏನಂದನ ಹರಿಯೇ ಮಗುವಮ್ಮನಾನಾಗ ಏನಂದನ ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸಿ ದೇವವ ತೊರೆದೆ ಅಮ್ಮ ಅಕ್ಷಮ್ಯವೆನಿಸಿ ದೇವವ ತೊರೆದೆ ಐವರ ಮಾತೆ ನಿನಗಿಹುದೇ ಕೊರತೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗೆ ಹುದೇ ಕೊರತೆ ಐವರ ಮಾತೆ ನಿನಗೆ ಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರ ಪ್ರಾಣಿಗಳು ನನ್ನನ್ನು ತಿನ್ನದೇ ಬಿಟ್ಟವಲ್ಲ ಕಾಡಿನಲ್ಲಿರುವ ಕೂರಂಬುಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಗಿಸಲು ಈಗಿರುವಾಗ ನನ್ನನ್ನು ಸೂತ ನೀಚ ಎಂದು ಎಲ್ಲರೂ ಹೀಯಾಳಿಸುವಾಗ ನೀನದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ನನ್ನ ನೆನಪು ಬಂತಲ್ಲ ಕರುಣೆಯನ್ನು ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ ಕರ್ಣ ಕನ್ನ
ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ ಮಾನ ಅಪಮಾನಗಳಿಗೆ ನಾನೇ ಕಾಡಿದುದಳು. ನನ್ನನ್ನು ಕ್ಷಮಿಸಿ ಬಿಡು ಕರ್ಣ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ವೀರಮಾತೆಯಾದ ನೀನೇ ಹೇಳು, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸಕೃತಶಾಲಿಗಳು. ನಾನು ಹತಭಾಗ್ಯನು. ಇಂಥ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ? ಕರ್ಣ, ಆದದ್ದು ಹಾಗೆ ಹೋಯಿತು. ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕೌರಣ್ಯ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌದಾತ್ರ ದಾನ ಮಾಡು ಕರ್ಣ, ಸೌದಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಯ್ಯೋ ತಾಯಿ, ನೀನು ವೀರಮಾತೆ. ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಪರಮ ಪಾಪಿಯಾಗುವೆನು. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಕರ್ಣನು ಇಂತಹ ನೀಚನೆಂದು ಶಪಿಸದಿರೆ. ಇಂತಹ ಸನ್ನಿವೇಶದಲ್ಲಿ ವೀರವಾತೆಯಾದ ನೀನು ಹಿತಬೋಧನೆಯನ್ನು ಮಾಡು ತಾಯಿ. ಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಕರ್ಣ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದೆ ಕರ್ಣ. ಇದುವರೆಗೂ ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಈ ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯ್ ಪಾಂಡವಾಂ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಜೀವಕ್ಕೆ ಭಯವಿಲ್ಲ. ಬಿಡು ತಾಯಿ ಚಿಂತೆಯನ್ನ. ಚಿಂತಿಸದೆ ಹೇಗಿರಲಿ ಮಗನೇ, ಚಿಂತಿಸದೆ ಹೇಗಿರಲಿ. ಲೌಕಿಕ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಿಯಾದ ನಾನು ಚಿಂತಿಸದೆ ಹೇಗಿರಲಿ? ಕರ್ಣ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು. ಕರ್ಣನು ಇಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಒಡೆಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಇಡೀ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ದೂಡಿಬಿಟ್ಟಿದ್ದಾಗ ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ನಾನು ಪರೋನ್ಮುಖನಾಗಲಾರೆ. ಅಯ್ಯೋ ಕಂದ, ಕರ್ಣ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಆ ಪಾಂಡವರು ಅಂದರೆ ನಿನ್ನ ಸಹೋದರರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಉಳಿಸಯ್ಯ, ಉಳಿಸು. ಅಮ್ಮ,
ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮವೈರಿಯಾದ ಅರ್ಜುನನ್ನು ಮಾತ್ರ ನಾನು ಉಳಿಸಲಾರೆ. ನಿನಗೇಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ. ಅರ್ಜುನನಿಂದ ನಾನೇ ಹತನಾದರು, ಒಂದು ವೇಳೆ ಅರ್ಜುನನೇ ಹತನಾದರು ನಿನಗೆ 5 ಮಕ್ಕಳು ಉಳಿಯುವರು ತಾಯಿ, ಚಿಂತಿಸಬೇಡ. ಕರ್ಣ, ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆನು. ಕರ್ಣ, ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತು ನಡೆಸಿಕೊಳ್ಳಲಾರ್ದ ಕಡುಪಾಪಿ ಎಂದು ಭಾವಿಸಿದೆಯಾ? ಕರ್ಣ, ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಸತ್ಯವಾಗಿ ನಡೆಸಿಕೊಡುವೆನು, ಹೇಳಮ್ಮ. ನುಡಿಸುವುದಂ ನಡೆಸಲಾರದ ಕಡುಕೂಳನೇ ಈ ಕರ್ಣಪೇಳ್ ಸೂರ್ಯ ತನುಜ. ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆ ನಮ್ಮ ಮತ್ತಿತನಾಣೆ ಧರ್ಮದಾಣೆ ಜನನೀ ಜನನೀ. ಕರ್ಣ, ತೊಟ್ಟ ಬಾಣವ ತೊಡೆನು ನಾನೆನ್ನುವುದೇ. ಕರ್ಣ, ತೊಟ್ಟ ಬಾಣವ ತೊಡೆನು ನಾನೆನ್ನುವುದೇ. ದಿಟ್ಟತನದಿ ಬೇಟಾಟನೆ ಹೋಗುವೆ. ದಿಟ್ಟತನದಿ ಬೇಟಾಟನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಮಾತೆಯ ಮಾತನು ಆಲಿಸುವೀರ. ಕಂದ, ಕರ್ಣ, ಅಮ್ಮ, ಕರ್ಣ, ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ನೀನು ನಾನು ನೀನು ನೀ- ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಕರ್ಣ, ಎತ್ತ ಕರುಳಿನ ಬಾಧೆಯನ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಈಗ ನೀಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಸಂದೇಹವ ಬಿಡು ಅಮ್ಮ, ಕರ್ಣ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ.
ನಾ ಮತ್ತೊಂದ ಕರ್ಣ ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದೆಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲೇ, ಏ ದರೆಯ ಬೆರೆದು ನಿಲ್ಲಲೇ ಅಮ್ಮ. ಕರ್ಣ ಮುಗಿಲೆ ಹಿಡಿದು ಬರಲೇ, ಏ ದರೆಯ ಬೆರೆದು ನಿಲ್ಲಲೇ. ಇಟ್ಟಾಣೆ ಸತ್ಯವಮ್ಮ, ನಿನ್ನಾಣೆ ತಪ್ಪನಮ್ಮ. ಬಿಡು ಚಿಂತೆಯ ಕರ್ಣ ಜನನೇ, ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಮಾತನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಸುಯೋಧನ, ಈಗಲೀಗನೇ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ಹಾ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ ಎಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಪೌರುಷ ಇರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕರ್ಣ ನಿನ್ನ ಪ್ರಥಮ ದರ್ಶನವಿಂದ ಆಯಿತು. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕರ್ಣ ಕೊನೆಯದಾಗಿ ನನ್ನೊಂದು ಮಾತೊಂದು ನಡೆಸಿಕೊಡುವೆಯ ತಾಯಿ? ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಹೇಳು ಮಗನೇ. ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ ಹೌದು ತಾಯಿ. ದೈವವಶಾತ್ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಕರ್ಣ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅಯ್ಯೋ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿದೆ. ಆದರೆ ಇಂತಹ ಸಾಮ್ರಾಜ್ಯವು ಇನ್ನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಮಗನೇ ನಿನ್ನ ಮೊಗವನು ಯುಗದಿ ಕಾಣಲಹುದೆಂದು. ಮಗನೇ ನಿನ್ನ ಮೊಗವನು ಯುಗದಿ ಕಾಣಲಹುದೆಂದು. ಬಗೆ ಬಗೆಯೊಳು ನೊಂದು ಕಣ್ಣೀರ ಗರವೇ. ಬಗೆ ಬಗೆಯೊಳು ನೊಂದು ಕಣ್ಣೀರ ಗರವೇ ಕಂದ.
ಕಣ್ಣೀರಿಗರೆದೆ ಅಮ್ಮ ಬಗೆ ಬಗೆಯಿಂದಲೇ ಕಣ್ಣೀರಿಗರೆದೆ ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ ಅಮ್ಮ ಅಮ್ಮ ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷತೆಯ ತನಕ ಹೋರಾಡುವೆನು. ವಿಧಿ ನಿನ್ನ ಲೀಲೆಯು ಅಗಣಿತವಾದದು. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದೇ ವಿಧಿಗೈದ ಮೋಸದಿಂದ ಎನ್ನಯ ಬಾಳೆ ಕಣ್ಣೀರು ಜಗದೆ ಎನ್ನಯ ಬಾಳೆ ಕಣ್ಣೀರು ಜಗದೆ ಪಾಲಿಪನ್ಯಾರೆ ದೇನನ ದಯದೆ ಪಾಲಿಪನ್ಯಾರೆ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ನಾಗನು ಕಾಣದೆ ಅಂದನ ತೆರನಾದೆ ದಾರಿಯು ಕಾಣದೆ ಅಂದನ ತೆರನಾದೆ ವಿದ್ಯಾದ ಬಾದೆ ವಯ್ಯ ಹೀನನಾದೆ ಜಗದೇ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದೇ ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿ ಹೋರಾಡಿ ಮುಡಿಯುವೆ.